ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅರ್ಜುನ್ MK1A ಬ್ಯಾಟಲ್ ಟ್ಯಾಂಕ್ ಡೆಲಿವರಿ ಬಿಕ್ಕಟ್ಟು. ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಾ ಇರೋದು ಭಾರತದ ಅತ್ಯಂತ ಶಕ್ತಿಶಾಲಿ ಯುದ್ಧ ಟ್ಯಾಂಕ್ ಆದ ಅರ್ಜುನ್ MK1A ಬಗ್ಗೆ. ಈ ಟ್ಯಾಂಕ್ ಯಾಕೆ ಇಷ್ಟು ವರ್ಷ ತಡವಾಗ್ತಿದೆ, ಯಾವ ಬಿಕ್ಕಟ್ಟು ಇದರ ಹಿಂದಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಒಪ್ಪಂದ ಏನು ಮತ್ತು ಯಾವಾಗ? ಸರಿ, ಮೊದಲು ಹಿನ್ನೆಲೆಯನ್ನು ನೋಡೋಣ ಬನ್ನಿ. 2021ರಲ್ಲಿ ಭಾರತೀಯ ಸೇನೆ ಮತ್ತು DRDO ನಡುವೆ ಒಂದು ಬಹಳ ದೊಡ್ಡ ಒಪ್ಪಂದ ಆಯಿತು. 118 ಅರ್ಜುನ್ MK1A ಯುದ್ಧ ಟ್ಯಾಂಕ್ಗಳಿಗಾಗಿ ಸುಮಾರು 7,532 ಕೋಟಿ ರುಗಳನ್ನು ಖರ್ಚು ಮಾಡಲು ಸರ್ಕಾರ ತಯಾರಾಗಿತ್ತು. ಅದು ಸಾಮಾನ್ಯ ಹಣ ಅಲ್ಲವೇ? 7,500 ಕೋಟಿ ರೂಪಾಯಿ. ಆಗ ಸೇನೆಗೆ ಭರವಸೆ ಕೊಟ್ಟರು. ಒಪ್ಪಂದ ಆದ ಮೇಲೆ 30 ತಿಂಗಳ ಒಳಗೆ ಮೊದಲ ಟ್ಯಾಂಕ್ ಡೆಲಿವರಿ ಶುರು ಆಗುತ್ತದೆ ಅಂತ. ಅಂದರೆ 2024ರ ಆರಂಭದಲ್ಲೇ ಟ್ಯಾಂಕುಗಳು ಸೇನೆಗೆ ಸೇರಬೇಕಾಗಿತ್ತು. ಆದರೆ ಏನಾಯಿತು ಗೊತ್ತಾ? 2026ರ ಜನವರಿವರೆಗೂ ಒಂದೇ ಒಂದು ಅರ್ಜುನ್ MK1A ಟ್ಯಾಂಕ್ ಸೇನೆಗೆ ತಲುಪಿಲ್ಲ. ಒಂದು ಇಲ್ಲ, ಬರೀ 0. ಬಿಕ್ಕಟ್ಟಿನ ಮೂಲ ಎಲ್ಲಿದೆ? ಈ ತಡ ಯಾಕಾಯ್ತು ಅಂತ ನೀವು ಕೇಳ್ತೀರಾ ಅಲ್ವಾ? ಅದಕ್ಕೆ ಒಂದೇ ಉತ್ತರ, ಇಂಜಿನ್. ಅರ್ಜುನ್ ಟ್ಯಾಂಕ್ಗಳಿಗೆ ಶಕ್ತಿ ಕೊಡೋದು ಜರ್ಮನಿಯ MTU ಕಂಪನಿಯ MTU 838 KA501 ಇಂಜಿನ್. ಆದರೆ ಈ ಇಂಜಿನ್ನ ಉತ್ಪಾದನೆಯನ್ನು MTU ಕಂಪನಿ ಸ್ಥಗಿತಗೊಳಿಸಿದೆ. ಅಂದರೆ ಈ ಇಂಜಿನ್ ಇನ್ನೂ ತಯಾರಾಗೋದೇ ಇಲ್ಲ ಅಂತ ಅರ್ಥ. ಈ ವಿಷಯ ಸೇನೆಗೆ ಮೊದಲೇ ತಿಳಿಸಿದ್ದರು. ಅದೇ ಸಮಯದಲ್ಲಿ ಬೇಕಾದರೆ ಮತ್ತೆ ಉತ್ಪಾದನೆ ಶುರು ಮಾಡ್ತೇವೆ ಅಂತ ಮಾತು ಕೂಡ ಕೊಟ್ಟಿದ್ದರು. ಆ ಮಾತಿನ ಮೇಲೆ ನಂಬಿಕೆ ಕೂಡ ಇಟ್ಟಿದ್ದರು. ಆದರೆ ಕೋವಿಡ್ ಬಂತು, ಎಲ್ಲ ಲೆಕ್ಕಾಚಾರ ತಲೆಕೆಳಗಾಯಿತು. MTU ಕಂಪನಿ ಏನು ಹೇಳಿತು? ಕೋವಿಡ್ ನಂತರ MTU ಕಂಪನಿ ಭಾರತಕ್ಕೆ ಹಳೆ ಉತ್ಪಾದನಾ ಲೈನ್ ಮತ್ತೆ ಶುರು ಮಾಡಬೇಕಾದ್ರೆ ತುಂಬ ದೊಡ್ಡ ಆರ್ಡರ್ ಬೇಕು ಮತ್ತು ಕನಿಷ್ಠ 4 ವರ್ಷಗಳು ತಡ ಆಗುತ್ತವೆ. ಅದಕ್ಕಿಂತ ಹೆಚ್ಚಾಗಿ ಕೇವಲ 120 ಇಂಜಿನ್ಗಳಿಗೆ ಆ ಉತ್ಪಾದನಾ ಲೈನ್ಗಳನ್ನು ಮತ್ತೆ ತೊರೆಯೋದು ಅವರಿಗೆ ವ್ಯಾಪಾರಿ ದೃಷ್ಟಿಕೋನದಿಂದ ಲಾಭದಾಯಕ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟರು. ಮತ್ತೆ MTU ತಮ್ಮ ಹೊಸ ತಲೆಮಾರಿನ ಇಂಜಿನ್ಗಳನ್ನು ಕೊಡಲು ಮುಂದೆ ಬಂದರು. ಆದರೆ ಈ ಹೊಸ ಇಂಜಿನ್ ಹಾಕಿಕೊಳ್ಳಲು ಏನೇನು ಮಾಡಬೇಕು ಅಂತ ಗೊತ್ತಾ? ಟ್ಯಾಂಕಿನ ಇಂಜಿನ್ ಕೊಠಡಿಯನ್ನು ಮರು ಮಾರ್ಪಡಿಸಬೇಕು, ಒಳಗಿನ ಲೇಔಟನ್ನು ಬದಲಾಯಿಸಬೇಕು, ಟ್ಯಾಂಕಿನ ತೂಕದ ಸಮತೋಲನ ಮತ್ತೆ ನೋಡಬೇಕು ಮತ್ತು ಎಲ್ಲ ಟ್ರಯಲ್ಸ್ ಮೊದಲಿನಿಂದ ಶುರು ಮಾಡಬೇಕು. ಸ್ನೇಹಿತರೆ, ಇದೊಂದು ಸಣ್ಣ ವಿಷಯವೇ ಅಲ್ಲ. ಇದು ಪ್ರಾಕ್ಟಿಕಲಿ ಟ್ಯಾಂಕ್ ಡಿಸೈನ್ ಮತ್ತೆ ಶುರು ಮಾಡಿದ ಹಾಗೆ. ಈಗ ಏನಾಗ್ತಿದೆ ನೋಡೋಣ. ಈ ಸ್ಥಿತಿಯಲ್ಲಿ DRDO ಸುಮ್ಮನೆ ಕೂತಿಲ್ಲ. 2 ದಾರಿಗಳಲ್ಲಿ ಕೆಲಸವನ್ನು ಮಾಡುತ್ತಿದೆ. ಮೊದಲನೆಯದು CVRDE, ಅಂದರೆ ಕಾಂಬ್ಯಾಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. MTU ತಂತ್ರಜ್ಞಾನದ ಆಧಾರದ ಮೇಲೆ ಹೊಸ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಎರಡನೆಯದು DRDO ಸ್ವದೇಶಿ ಡೆಟ್ರಾನ್ 1500 ಅಶ್ವಶಕ್ತಿ ಇಂಜಿನನ್ನು ತಾವೇ ತಯಾರಿಸಿದ್ದಾರೆ. ಇದು ಸಂಪೂರ್ಣ ಭಾರತೀಯ ಇಂಜಿನ್. ಇದು ಯಶಸ್ಸಾದರೆ ಭಾರತಕ್ಕೆ ತನ್ನದೇ ಆದ ಟ್ಯಾಂಕ್ ಇಂಜಿನ್ ಸಾಮರ್ಥ್ಯ ಸಿಗುತ್ತದೆ. ಈ 2 ಇಂಜಿನ್ಗಳನ್ನು ಪರೀಕ್ಷಿಸಲು ಹೊಸ ಚಾಸಿಸ್ ಕೂಡ ತಯಾರು ಮಾಡಲಾಗಿದೆ. ಇದರ ಮೇಲೆ ಇಂಜಿನ್ನ ಗತಿ, ತಂಪಾಗಿಸುವ ವ್ಯವಸ್ಥೆ, ಗೇರ್ ಬಾಕ್ಸ್ ಮತ್ತು ದೀರ್ಘಕಾಲದ ಸಹನೆ ಎಲ್ಲವನ್ನೂ ಪರೀಕ್ಷಿಸಲಾಗುತ್ತದೆ. ಯಾವಾಗ ಮುಗಿಯುತ್ತದೆ ಈ ಕತೆ? ಇಲ್ಲಿಗೆ ಬಂತು ನಿಜವಾದ ಆಘಾತ. ಮೂಲಗಳ ಪ್ರಕಾರ ಈ ಇಂಜಿನ್ ಟ್ರಯಲ್ಸ್ 2029ರ ಮೊದಲು ಮುಗಿಯುವ ಸಾಧ್ಯತೆಯೇ ಇಲ್ಲ. ಟ್ರಯಲ್ ಮುಗಿದ ಮೇಲೆ ಮಾತ್ರ ಉತ್ಪಾದನೆ ಶುರು ಮಾಡಲು ಅನುಮತಿ ಸಿಗುತ್ತದೆ. ಅಂದರೆ ಅತ್ಯಂತ ಬೇಗ, ಅಂದರೆ 2030 ಅಥವಾ 2031ರಲ್ಲಿ ಮೊದಲ ಅರ್ಜುನ್ MK1A ಟ್ಯಾಂಕ್ ಸೇನೆಗೆ ಸೇರಬಹುದು. ಒಪ್ಪಂದ 2021ರಲ್ಲಿ, ಮೊದಲ ಟ್ಯಾಂಕ್ 2031ರಲ್ಲಿ.
1 ದಶಕ 10 ವರ್ಷ ಹಿಡಿಯಲಿದೆ. ಇದರ ಅರ್ಥ ಏನು ಭಾರತಕ್ಕೆ? ಇದರಿಂದ ಭಾರತೀಯ ಸೇನೆ ಭಾರೀ ಶಸ್ತ್ರಾಸ್ತ್ರಗಳ ವಿಭಾಗದಲ್ಲಿ ದೊಡ್ಡ ಕೊರತೆಯನ್ನು ಅನುಭವಿಸುತ್ತಿದೆ. T-90 ಟ್ಯಾಂಕ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ದರೂ ಅರ್ಜುನ್ MK-1A ಇನ್ನೂ ಕಾಯ್ತಾನೇ ಇದೆ. DRDOಗೆ ಮಾತ್ರ ಒಂದು ಬೆಳ್ಳಿಯ ಅಂಚಿದೆ. ಈ ಬಿಕ್ಕಟ್ಟು ಅವರನ್ನು ಸ್ವದೇಶಿ ಇಂಜಿನ್ ಕಡೆ ಗಟ್ಟಿಯಾಗಿ ತಳ್ಳಿದೆ. ಡೆಟ್ರಾನ್ ಯಶಸ್ಸಾದರೆ ಭಾರತ ಯಾವ ವಿದೇಶಿ ಕಂಪನಿಯ ಮೇಲೂ ಅವಲಂಬಿಸದೆ ತನ್ನ ಟ್ಯಾಂಕ್ಗಳಿಗೆ ಇಂಜಿನ್ಗಳನ್ನು ತಯಾರಿಸಬಹುದು. ಅದು ಬಹಳ ದೊಡ್ಡ ಸಾಧನೆ. ಸ್ನೇಹಿತರೆ, ಅರ್ಜುನ್ MK-1A ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತಿದೆ. ಟ್ಯಾಂಕ್ನಲ್ಲಿ ತೋಪು, ರಕ್ಷಾ ಕವಚ, ಎಲೆಕ್ಟ್ರಾನಿಕ್ಸ್ ಎಲ್ಲ ಮುಖ್ಯ. ಆದರೆ ಇಂಜಿನ್ ಇಲ್ಲದಿದ್ದರೆ ಅದ್ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಇಂಜಿನ್ ಒಂದು ಬಿಡಿ ಭಾಗ ಅಲ್ಲ, ಅದು ಟ್ಯಾಂಕಿನ ಹೃದಯ. ಭಾರತ ಈ ಪಾಠ ಕಲಿತರೆ, ಡೆಟ್ರಾನ್ ಯಶಸ್ಸಾದರೆ ಮುಂದಿನ ದಿನಗಳಲ್ಲಿ ಯಾವ ವಿದೇಶಿ ಇಂಜಿನ್ಗಳ ಬಿಕ್ಕಟ್ಟನ್ನು ನಮ್ಮ ಶಸ್ತ್ರಾಸ್ತ್ರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ಅಲ್ಲಿಯ ತನಕ ಕಾಯ್ತೇವೆ, ನಿರೀಕ್ಷಿಸ್ತೇವೆ ಮತ್ತು ಅರ್ಜುನ್ MK-1A ಒಂದು ದಿನ ಭಾರತೀಯ ಸೇನೆಯ ಹೆಮ್ಮೆಯ ಟ್ಯಾಂಕ್ ಆಗುತ್ತದೆ ಅಂತ ನಂಬುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.